ಕಾಲ ಬದಲಾಗ್ತಾ ಇದೆ, ಪರಿವರ್ತನೆ ಜಗದ ನಿಯಮ ಆಗಿದೆ. ಇದನ್ನೇ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಸಾರಿ ಸಾರಿ ಹೇಳಿರೋವಂಥದ್ದು. ಹೌದಪ್ಪ, 2G ಯುಗ ಇತ್ತು. 2G ಯುಗನೇ ದೊಡ್ಡದು ಅಂತ ಅನ್ಕೊಂತಾ ಇದ್ವಿ. ಆ 2G ಯುಗದಿಂದ 3G ಆಗಿ ಅದು 4G ಯುಗ ಆಗಿ 5G ಯುಗ ಬಂದು ಈಗ AI ಯುಗಕ್ಕೆ ಬಂದು ತಲುಪಿದ್ದೀವಿ. ಒಂದು ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ, ನಮ್ಗೆ ಏನಾರು ಒಂದು ಡೌಟ್ ಬಂತು ಅಂತಂದ್ರೆ ಮೊದಲು ನಾವು ಹೋಗಿ ಪುಸ್ತಕಗಳಲ್ಲಿ ಆ ಡೌಟ್ ಅನ್ನ ಕ್ಲಾರಿಫೈ ಮಾಡ್ಕೊಂತಾ ಇದ್ವಿ. ಆದ್ರೆ ಈಗ ಹೇಗಾಗಿದೆ ಅಂತಂದ್ರೆ, ಗೂಗಲ್ ಸರ್ಚ್ ಇಂಜಿನ್ ಔಟ್ಡೇಟೆಡ್ ಆಗ್ಬಿಟ್ಟು ಎಲ್ಲರೂ AI ಸರ್ಚ್ ಇಂಜಿನ್ ಕಡೆ ಬರ್ತಾ ಇದ್ದಾರೆ. ಏನೇ ಬರಲಿ, ಏನೇ ಕಾಲ ಬದಲಾಗ್ತಾ ಇರಲಿ, ಆದ್ರೆ ನಮ್ಮ ರೂಟ್ಸ್ ಅಥವಾ ನಮ್ಮ ಬೇರೆ ಏನಿದೆ ಅದು ಇನ್ನೂ ಆ ಒಂದು ದೈವತ್ವದ ಕಡೆಗೆ ಒಲವು ತೋರಿಸ್ತಾ ಇದೆ. ಇದಕ್ಕೆ ಉದಾಹರಣೆ ಏನು ಅಂತಂದ್ರೆ, ನಡೀತಾ ಇರುವಂತಹ ಜಾತ್ರೆ ಆಗಿರ್ಬೋದು, ಉತ್ಸವಗಳಾಗಿರ್ಬೋದು, ಅಥವಾ ದೇವಾಲಯಗಳಲ್ಲಿ ಸೇರ್ತಿರುವಂತಹ ಜನಗಳಾಗಿರ್ಬೋದು, ಅದು ಬಿಟ್ಟು ಮನೆ ಕಟ್ಟಕ್ಕಾಗ್ಲಿ ಅಥವಾ ಬೇರೆ ಯಾವುದೇ ರೀತಿಯ ಒಂದು ಶುಭ ಕಾರ್ಯಗಳಿಗಾಗ್ಲಿ ಮುಹೂರ್ತಗಳನ್ನ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಇದನ್ನೆಲ್ಲ ನೋಡ್ತಾ ಇದ್ರೆ ನಾವಿನ್ನೂ ನಮ್ಮ ಬೇರನ್ನ ಬಿಟ್ಟಿಲ್ಲ. ಆ ರೂಟ್ಸಿಗೆ ನಾವು ಸ್ಟಿಕ್ ಆನ್ ಆಗಿದ್ದೀವಿ ಅಥವಾ ಅದಕ್ಕೆ ಹೊಂದ್ಕೊಂಡು ನಾವು ಅದಕ್ಕೆ ಜಡವಾಗಿ ಒಂದು ಬದ್ಧವಾಗಿದ್ದೀವಿ ಅಂತ ನಮಗೆ ಗೊತ್ತಾಗ್ತಾ ಇದೆ. ಇದಕ್ಕೆಲ್ಲ ಏನ್ ಕಾರಣ? ಹಾಗಾದ್ರೆ ನಾವಿನ್ನೂ ನಮ್ಮ ರೂಟ್ಸ್ನ ಬಿಡದೇ ಇರೋದಕ್ಕೆ ಏನ್ ಕಾರಣ? ಇದಕ್ಕೆ ಏನ್ ಕಾರಣ ಅಂತಂದ್ರೆ, ನಮ್ಮ ಸನಾತನ ಋಷಿಗಳ ತಪಶಕ್ತಿಯೇ ಕಾರಣ. ಅವರು ಕೊಟ್ಟಂತಹ ಕೊಡುಗೆ ಇದು ನಮಗೆ. ಅವರು ಪಟ್ಟಂತಹ ಶ್ರಮ, ಅವರು ಪಟ್ಟಂತಹ ಆ ತಪಸ್ಸಿನ ಒಂದು ಫಲ ನಾವಿವತ್ತು ಈ ರೂಟ್ಸ್ ಅಲ್ಲೇ ಇರೋ ಹಾಗೆ ಮಾಡಿರುವಂಥದ್ದು, ಆಯ್ತಾ? ಹಾಗಾದ್ರೆ ಬರೀ ಆ ತಪಶಕ್ತಿ ಫಲನೇ ನಮ್ಮನ್ನ ಇಲ್ಲಿ ತನಕ ತಗೊಂಬಂತ ಇಲ್ಲ. ಅವ್ರು ಏನ್ ಮಾಡಿದ್ರು, ಈ ಒಂದು ತಪಶಕ್ತಿಯ ಫಲವನ್ನ ಯಾವ ರೀತಿ ಇಟ್ರು ಅಂತಂದ್ರೆ, ಇದನ್ನೆಲ್ಲ ದೇವಾಲಯಗಳ ರೂಪದಲ್ಲಿ ತಗೊಂಬಂದಿಟ್ರು. ಈಗೆಲ್ಲ ಏನು ಆಗ್ತಾ ಇದೆ ಇದಕ್ಕೆಲ್ಲ ಮೂಲ ಕಾರಣವೇ ದೇವಾಲಯಗಳು. ಹೌದು, ಯಾಕೆ ದೇವಾಲಯಗಳು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮಗೆ ದೇವಾಲಯ ಅನ್ನುವಂಥದ್ದು ಒಂದು ಎನರ್ಜಿ ಸೆಂಟರ್ಸ್ ಆಗಿ ಕೆಲಸ ಮಾಡ್ತಾ ಇದೆ. ಬರೀ ಎನರ್ಜಿ ಸೆಂಟರ್ಸ್ ಅಲ್ಲ, ನಮಗಲ್ಲಿ ಶಕ್ತಿ ತುಂಬೋ ಕೇಂದ್ರಗಳಾಗಿ ಮಾತ್ರ ಇಲ್ಲ, ನಮ್ಮನ್ನ ಒಗ್ಗೂಡಿಸುವಂತ ಕೆಲಸ ಮಾಡ್ತಾ ಇದೆ. ಅದೇ ಈ ದೇವಾಲಯಗಳಾಗಿ ನಮಗೆ ಎಲ್ಲ ಕಡೆ ಕಾಣ್ತಾ ಇರುವಂಥದ್ದು. ನಾವು ಸುಮ್ಮನೆ ಹಾಗೆ ರಿಸರ್ಚ್ ಮಾಡಿ ನೋಡಿದ್ರೆ, ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ದೇವಾಲಯ ಇರುವಂತಹ ಒಂದು ರಾಜ್ಯ ಯಾವ್ದಪ್ಪ ಅಂತಂದ್ರೆ, ಇನ್ನು ಪ್ರಪಂಚದಲ್ಲೇ ಅಂತ ಹೇಳ್ಬೋದು, ಅದು ಉತ್ಪ್ರೇಕ್ಷೆ ಆಗ್ಬಿಡುತ್ತೆ. ಆದ್ರೂ ಭಾರತ ದೇಶದಲ್ಲಿ ಅತಿ ಹೆಚ್ಚು ದೇವಾಲಯಗಳಿರುವಂತಹ ರಾಜ್ಯ ಯಾವ್ದಪ್ಪ ಅಂತ ತಗೊಂಡಾಗ ನಮಗೆ ತಮಿಳುನಾಡು ಅಂತ ಗೊತ್ತಾಗುತ್ತೆ. ತಮಿಳುನಾಡಿನಲ್ಲಿ 4 ಲಕ್ಷ ದೇವಾಲಯಗಳಿದೆ. ಹಾಗಾದ್ರೆ ರಾಜರು ತಮ್ಮ ಪ್ರತಿಷ್ಠೆಗೋಸ್ಕರ ದೇವಾಲಯಗಳನ್ನ ಕಟ್ತಾ ಬಂದ್ರ, ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಒಂದೊಂದು ದೇವಸ್ಥಾನಗಳಿದೆ. ಮತ್ತೆ ಎಲ್ಲವೂ ಇಲ್ಲೂ ಒಂದು ಶಿವಾಲಯ, ಇನ್ನೊಂದು 50 ಮೀಟರ್ ಬಿಟ್ರೆ ಅಲ್ಲೂ ಒಂದು ಶಿವನ ದೇವಸ್ಥಾನ, ಇನ್ನೊಂದು 50 ಮೀಟರ್ ಬಿಟ್ರೆ ಮತ್ತೊಂದು ಶಿವನ ದೇವಸ್ಥಾನ. ಅಂದ್ರೆ ಇಲ್ಲೂ ಶಿವನೇ ಅಲ್ಲೂ ಶಿವನೇ. ಹಾಗಾದ್ರೆ ಇಷ್ಟೊಂದು ದೇವಾಲಯಗಳು ಯಾಕೆ? ಏನು ಪ್ರತಿಷ್ಠೆಗಾಗಿ ರಾಜರು ಈ ದೇವಾಲಯಗಳನ್ನ ಕಟ್ತಾ ಬಂದ್ರ, ಅಥವಾ ಇದ್ರ ಹಿಂದೆ ಬೇರೆ ಏನಾರು ಉದ್ದೇಶ ಇದೆಯಾ? ಯಾಕಂತಂದ್ರೆ, ಒಂದು ದೇವಾಲಯಗಳನ್ನ ಕಟ್ತಾ ಇದ್ದಾರೆ ಅಥವಾ ಈ ಸಂಖ್ಯೆಯಲ್ಲಿ ಕಟ್ತಾ ಇದ್ದಾರೆ ಅಂತಂದ್ರೆ, ಇದು ಬರೀ ನಮಗೆ ಶಕ್ತಿ ತುಂಬುವಂತ ಕೇಂದ್ರವಾಗಿ ಅವರು ಮಾಡಿರುವಂತದ್ದಲ್ಲ, ಇದ್ರ ಹಿಂದೆ ಬೇರೆ ಏನೋ ಉದ್ದೇಶ ಇದೆ ಅಂತ ನಾವು ಅರ್ಥಕೊಬೇಕಾಗತ್ತೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ನವೀನ್ ಅಂತ ಹೇಳಿ. ನಾನು ನಿಮ್ಮ ಮುಂದೆ ಈ ಒಂದು ರಹಸ್ಯ ಏನು, ಈ ದೇವಾಲಯಗಳ ರಹಸ್ಯ ಏನು, ಈ ರಾಜ ಮನೆತನದವರು ಯಾಕೆ ಈ ರೀತಿಯಾದಂತಹ ದೇವಾಲಯಗಳನ್ನ ಕಟ್ಟಿಸ್ತಿದ್ರು, ಅಥವಾ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ, ನಿರ್ದಿಷ್ಟವಾಗಿ ಹೇಳಬೇಕು ಅಂತಂದ್ರೆ, ತಮಿಳುನಾಡಿನ ದೇವಾಲಯಗಳಲ್ಲಿ ಇರುವಂತಹ ಶಕ್ತಿಗಳು ಏನು, ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಬರ್ತಾ ಇದ್ದೀನಿ. ಇದು ನಮ್ಮ ಗುರುಗಳಾದಂತಹ ತಿರು ತನ್ನಿಕಾಚಲಂ ಅಂತ ಹೇಳಿ, ಅವರು ಬಂದು ರಾಮನಾಥಪುರಂ ಅಲ್ಲಿ ಇರುವಂತವ್ರು. ಅವರು ಆಸ್ಥಾನ ವಿದ್ವಾಂಸರು, ಅವರ ವಂಶಜರು ಬಂದು ಚೋಳ ರಾಜರಿಗೆ ಆಸ್ಥಾನ ವಿದ್ವಾಂಸರಾಗಿದ್ದಂಥವ್ರು, ಆಸ್ಥಾನ ಜ್ಯೋತಿಷಿಗಳಾಗಿದ್ದಂಥವ್ರು. ಸೊ ಅವರ ಬಳಿ ನಾನು ಸತತವಾಗಿ 8 ವರ್ಷ ಅಧ್ಯಯನ ಮಾಡಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು, ಈ ಜ್ಯೋತಿಷ್ ಶಾಸ್ತ್ರಕ್ಕೂ ಈ ದೇವಾಲಯಗಳಿಗೂ ಇರುವಂತಹ ಸಂಬಂಧ, ನಿಜವಾಗ್ಲೂ ಸಂಬಂಧ ಇದೆಯಾ, ಇದ್ರೆ ಯಾವ ರೀತಿ ಇದೆ, ಇದನ್ನೆಲ್ಲ ಆ ಒಂದು 1500-2000 ವರ್ಷಗಳ ಹಿಂದೆನೆ ರಾಜರುಗಳು ಯಾವ ರೀತಿ ಇದನ್ನ ಬೆಳೆದಿದ್ರು ಅನ್ನುವಂತ ಒಂದು ಸೂಕ್ಷ್ಮತೆಗಳನ್ನ ಮತ್ತೆ ರಹಸ್ಯಗಳನ್ನ ನಿಮ್ ಮುಂದೆ ತರ್ತಾ ಇದ್ದೀನಿ. ಈ ಒಂದು ವಿಡಿಯೋ ಸೀರೀಸ್ ಮುಖಾಂತರ ನಿಮ್ ಮುಂದೆ ಬರಬೇಕು ಅಂತ ಹೇಳಿ ಅನ್ಕೊಂಡಿದೀವಿ. ಈ ವಿಡಿಯೋ ಸೀರೀಸ್ ಹೆಸರೇ ಜ್ಯೋತಿಷ್ಯ ರಾಜ ರಹಸ್ಯಂ. ಸೊ ಇದರಲ್ಲಿ ಏನು ಅಂತಂದ್ರೆ, ನಿಮಗೆ ರಾಜ ಮನೆತನದವರು ಬಳಸ್ತಿದ್ದಂತಹ ಜ್ಯೋತಿಷ್ ಶಾಸ್ತ್ರ ಯಾವುದು ನಮಗೆ ಬುಕ್ಕಲ್ಲಿ ಪ್ರಿಂಟ್ ಆಗಿ ಬರುತ್ತೆ ಅದಲ್ಲ. ಇದು ಏನು ಅಂತಂದ್ರೆ, ರಾಜ ಮನೆತನದವರು ಸೀಕ್ರೆಟ್ ಅಥವಾ ಗುಪ್ತವಾಗಿ ಇಟ್ಟಂತಹ ಈ ಒಂದು ಶಾಸ್ತ್ರವನ್ನ
ನಿಮ್ಮ ಮುಂದೆ ತಂದಿಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೇ ನಾವು ಸೀರೀಸ್ ಆಗಿ ಒಂದು ಜ್ಯೋತಿಷ್ಯ ರಾಜ ರಹಸ್ಯಂ ಅನ್ನೋ ಸೀರೀಸ್ನಲ್ಲಿ ನಿಮಗೆ ಪ್ರತಿ ವಾರಕ್ಕೆ ವಾರದಲ್ಲಿ 1 ವಿಡಿಯೋ, ವಾರದಲ್ಲಿ 2 ವಿಡಿಯೋ, ಈ ರೀತಿಯಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನೀವು ನಮ್ಮೊಂದಿಗೆ ಹೆಜ್ಜೆ ಹಾಕಿ ಈ ವಿಡಿಯೋಗಳಿಂದ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.